ಧರ್ಮಸ್ಥಳ ಲಕ್ಷ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಬಸವೇಶ್ವರ ಕೋಲಾಟ ತಂಡದಿಂದ ಜಾನಪದ ಕೋಲಾಟ ಪ್ರದರ್ಶನ. ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರಿಂದ ಶ್ಲಾಘನೆ. ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಎಂದರೆ ಭಾರತ ದೇಶದ ವಿವಿಧ ರಾಜ್ಯಗಳು ಸೇರಿದಂತೆ ವಿದೇಶಗಳಲ್ಲೂ ಕೂಡ ಲಕ್ಷಾಂತರ ಭಕ್ತರು ಆರಾಧಕರಿದ್ದಾರೆ. ಇಂತಹ ಕ್ಷೇತ್ರದಲ್ಲಿ ಪ್ರತಿ ವರ್ಷಕ್ಕೊಮ್ಮೆ ಕಾರ್ತಿಕ ಮಾಸದ ಅಮಾವಾಸ್ಯೆಯಂದು ಲಕ್ಷ ದೀಪೋತ್ಸವ ಮತ್ತು ರಥೋತ್ಸವವನ್ನು ಏರ್ಪಡಿಸಲಾಗುತ್ತದೆ. ಇಂತಹ ರಥೋತ್ಸವ ಕಾರ್ಯಕ್ರಮಕ್ಕೆ ಧರ್ಮಸ್ಥಳದ ಪ್ರಮುಖ ರಸ್ತೆಗಳನ್ನು, ದೇವಾಲಯವನ್ನು ಹೂವಿನ ಅಲಂಕಾರ, ವಿದ್ಯುತ್ ದೀಪಾಲಂಕಾರಗಳನ್ನು ಸಿಂಗರಿಸಿ ವಿಶೇಷವಾಗಿ ಪೂಜೆಗಳನ್ನು ಸಲ್ಲಿಸಲಾಗುತ್ತದೆ. ಇಂತಹ ಪೂಜಾ ಕಾರ್ಯಕ್ರಮದಲ್ಲಿ ಸ್ವಯಂ ಪ್ರೇರಿತರಾಗಿ ಲಕ್ಷಾನುಗಟ್ಟಲೆ ಭಕ್ತರು ಭಾಗವಹಿಸಿ ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ಕ್ರೀಡಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಮಂಜುನಾಥ ಸ್ವಾಮಿಯ ಕೃಪೆಗೆ ಪಾತ್ರರಾಗುತ್ತಾರೆ. ಇಂತಹ ಸನ್ನಿಧಾನದಲ್ಲಿ ಚಂದಾಪುರ ಗ್ರಾಮದ ಶ್ರೀ ಲಕ್ಷ್ಮೀ ರಮೇಶ್ ಅವರ ಕೋಲಾಟ ತಂಡ ಜಾನಪದ ಕೋಲಾಟವನ್ನು ಲಕ್ಷಾಂತರ ಭಕ್ತಾದಿಗಳ ಮುಂದೆ ಪ್ರದರ್ಶನ ಮಾಡುವ ಮುಖಾಂತರವಾಗಿ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ಶ್ಲಾಘನೆಗೆ ಪಾತ್ರರಾಗಿದ್ದಾರೆ. ಕೋಲಾಟ ಕಲೆ ಎಂಬುದು ದೇಹಕ್ಕೆ ಉತ್ತಮ ವ್ಯಾಯಾಮ, ಜೊತೆಗೆ ನಮ್ಮ ಭಾರತೀಯ ಜಾನಪದ ಸಂಸ್ಕೃತಿ ಕಲೆಯನ್ನು ಉಳಿಸುವ ರೀತಿಯದ್ದಾಗಿದ್ದು, ಅದನ್ನು ಲಕ್ಷ್ಮಿ ಮತ್ತು ಅವರ ಪತಿಯವರಾದ ರಮೇಶ್ ಅವರು ಮತ್ತು ಅವರ ಮಗ ಹರೀಶ್ ಅವರು ತಮ್ಮ ರಕ್ತದಲ್ಲಿಯೇ ಕರಗತ ಮಾಡಿಕೊಂಡು ಸಾವಿರಾರು ವಿದ್ಯಾರ್ಥಿಗಳಿಗೆ ಈ ಒಂದು ಕೋಲಾಟ ಕಲೆಯನ್ನು ಪಸರಿಸುತ್ತಾ ಬಂದಿದ್ದು, ಧರ್ಮಸ್ಥಳದ ಲಕ್ಷ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಪ್ರದರ್ಶನ ಮಾಡುವ ಮುಖಾಂತರವಾಗಿ ಸಾವಿರಾರು ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ದೃಶ್ಯಗಳಲ್ಲಿ ಕಾಣುತ್ತಿರುವ ಹಾಗೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಸನ್ನಿಧಿಯ ಮುಂಭಾಗದಲ್ಲಿ ಲಕ್ಷ್ಮೀ ರಮೇಶ್ ಅವರ ಕೋಲಾಟ ತಂಡದ ಕೋಲಾಟ ಪ್ರದರ್ಶನವನ್ನು ಸಾವಿರಾರು ಜನರು ಕಿಕ್ಕಿರಿದು ತುಂಬಿ ವೀಕ್ಷಣೆ ಮಾಡುವ ಮುಖಾಂತರವಾಗಿ ಪ್ರಶಂಸೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಬನ್ನಿ ಈ ಎಲ್ಲ ದೃಶ್ಯಗಳನ್ನೊಮ್ಮೆ ಕಣ್ತುಂಬಿಕೊಳ್ಳೋಣ. ರಮೇಶ್ ಅಂತ ಶ್ರೀ ಬಸವೇಶ್ವರ ಕೋಲಾಟ ತಂಡದಿಂದ ಬಂದಿದ್ದೀರಿ. ಹಳೆ ಚಂದಾಪುರ, ಆನೇಕಲ್ ತಾಲೂಕು. ಇಲ್ಲಿ ಬಂದು 2 ವರ್ಷದಿಂದ ಪ್ರೋಗ್ರಾಮ್ ಮಾಡ್ತಾ ಇದ್ದೀರಿ. 40 ಜನ ಮಕ್ಕಳು ಬಂದಿದ್ದಾರೆ, ಎಲ್ಲ ವಿಲೇಜ್ ಚಿಕ್ಕ ಮಕ್ಕಳು. ಇಲ್ಲಿ ಲಕ್ಷಾಂತರ ಜನ ಪ್ರೋಗ್ರಾಮ್ ಮಾಡೋದನ್ನು ನೋಡ್ತಾ ಇದ್ದಾರೆ. ನಮಗೂ ಪ್ರದರ್ಶನ ಕೊಟ್ಟಿದ್ದು ತುಂಬ ಸಂತೋಷ ಆಯಿತು. ಥ್ಯಾಂಕ್ ಯು. ಇನ್ನು ಇದೇ ಸಂದರ್ಭದಲ್ಲಿ ಲಕ್ಷಾಂತರ ಭಕ್ತರ ಮಧ್ಯದಲ್ಲಿ ಲಕ್ಷ್ಮೀ ರಮೇಶ್ ಅವರನ್ನ ಕೂಗೂರು ಪಾಪಣ್ಣವರು ಅಭಿನಂದಿಸಿ ಸನ್ಮಾನಿಸಿದ್ದಾರೆ. ಈ ಭಗವಂತನಲ್ಲಿ ಒಂದು ಆಜ್ಞೆ ಮಾಡ್ಕೊಳ್ತೀನಿ, ಅವ್ರ ಕುಟುಂಬ ಚೆನ್ನಾಗಿರ್ಲಿ, ನಮಗೂ ಚೆನ್ನಾಗಿ ಕಾಪಾಡಲಿ ಅಂತೇಳಿ ಈ ಕೋಲಾಟ ತಂಡಕ್ಕೆ, ಒಂದು ನಾಟಕ ತಂಡಕ್ಕೆ ನಾವು ಯಾವತ್ತೂ ಚಿರಋಣಿ. ನಮ್ಮ ಕೈಲಾಗಿದ್ದು ನಾವು ಸಪೋರ್ಟ್ ಬಂದಿರ್ತಕ್ಕಂಥ ನಮ್ಮ ಮಕ್ಕಳೇ ರಾಜ್ಯದಿಂದ ರಾಜ್ಯಕ್ಕೆ ಬಂದವ್ರೆ. ನಾವು ರಾಜ್ಯದಿಂದ ರಾಜ್ಯ ಹಿಂದಿಸೋದ್ ಬೇಡ. ನಮ್ಮ ಸುಸಂಬಂಧದಲ್ಲಿ ಅಣ್ಣಪ್ಪ ಸ್ವಾಮಿಗೂ ಮಂಜುನಾಥ ಸ್ವಾಮಿಗೂ ಬಂದಿರ್ತಕ್ಕಂಥ ಮಕ್ಕಳು, ಅವರು ಮಕ್ಕಳಿರೋದು ದೇವರ ಸಮಾನ. ಆದ್ರೆ ಅವರ ಎಲ್ಲ ಕೆಲಸ
ಬೆಳೆಸಿರ್ತಕ್ಕಂತ ಅಪ್ಪ ಅಮ್ಮನಿಗೂ ಅವರು ಬಂಧು ಬಳಗಕ್ಕೂ ಮಕ್ಕಳು ಬಂದು ಇಲ್ಲಿ ಬಂದು ಒಂದು ಕಲಾವಿದ ತೋರಿಸಿರೋದು ಅವರು ಮಕ್ಕಳು ಬಂದಿರ್ತಕ್ಕಂಥ ತಂದೆ ತಾಯಿಗಳು ಮಕ್ಕಳ ಪರ ಬಂದಿರ್ತಕ್ಕಂಥ ಅಣ್ಣ ತಮ್ಮರು ಅಕ್ಕ ತಂಗಿರು ಅವ್ರ ಬಂಧು ಬಳಗ ಅವ್ರ ಮಿತ್ರರು ಅವ್ರಿಗೆ ಆಕಾಂಕ್ಷ ನೆಂಟರು ಚಿಕ್ಕಮ್ಮ ದೊಡ್ಡಮ್ಮ ದೊಡ್ಡಪ್ಪ ಅಣ್ಣ ತಮ್ಮ ಎಲ್ರಿಗೂ ಈ ಮಂಜುನಾಥ ಸ್ವಾಮಿ ಅವ್ರಿಗೆ ಇನ್ನೂ 100 ವರ್ಷ ಆರೋಗ್ಯ ಕೊಟ್ಟು ಮಕ್ಕಳಿಗೆ ಇನ್ನ ಹೆಚ್ಚಿನ ಆಸಕ್ತಿ ಕೊಡ್ಲಿ, ಇನ್ನ ಹೆಚ್ಚಿನ ದಿನದಲ್ಲಿ ಚೆನ್ನಾಗಿ ಮಾಡಲಿ ಅಂತೇಳಿ ಅಣ್ಣಪ್ಪ ಅವರ ಸ್ವಾಮಿ ಮಂಜುನಾಥ ಸ್ವಾಮಿ ಮಕ್ಕಳಿಗೆ ಆರೋಗ್ಯ ಐಶ್ವರ್ಯ ಕೊಡ್ಲಿ ಅಂತೇಳಿ ಇನ್ನು ಆರೋಗ್ಯ ಕೊಡ್ಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಒಂದು ಕೇಳ್ಕೊಂತ ಇದ್ದೀನಿ. ಸ್ವಾಮಿ ಪರ ಮಕ್ಕಳು ಚೆನ್ನಾಗಿ ಆಡಿದ್ದಾರೆ, ಅಲ್ಲಿಂದ ಬಂದು ಅವರು ಬಂಧು ಬಳಗ ಕರ್ಕೊಂಡ್ಬಂದು ಇಲ್ಲಿ ಬಿಟ್ಟಿರ್ತಕ್ಕಂಥ ಅವ್ರ ಅಪ್ಪ ಆಗಿರ್ಬೋದು ಅಮ್ಮ ಆಗಿರ್ಬೋದು ಅವರ ರಿಲೇಷನ್ ಯಾರು ಬಂಧು ಬಳಗ ಬಂದಿರ್ತಕ್ಕಂಥ